ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗು ಚಲಿ ವ್ಲಾಗಿಂಗ್ ಕನ್ನಡ. ಇವತ್ತು ನಾನು ಮಾಡ್ತಾ ಇರೋವಂಥದ್ದು 7 days ವೆಯ್ಟ್ ಲಾಸ್ ಚಾಲೆಂಜಲ್ಲಿ 4ನೇ ದಿನ. ಒಬ್ಬರು ಫ್ರೆಂಡು ನನಗೆ ಯಾವಾಗಲೂ ಮೆಸೇಜ್ ಮಾಡೋರು, ನೀವು ತೂಕ ಎಷ್ಟಿದ್ದೀರಾ ಅಂತೇಳಿ ತೋರಿಸಿ ಅಂತೇಳಿ 2 ಸಲ ಮೆಸೇಜ್ ಮಾಡಿದ್ದೀರಾ. ಓಕೆ ಸ್ನೇಹಿತರೆ, ನಾನು ತೂಕನ ವಿಡಿಯೋದಲ್ಲಿ ಫಸ್ಟ್ ಹಾಕಿರ್ತೀನಿ, ಇಲ್ಲಾಂದರೆ ಎಂಡಲ್ಲಿ ಹಾಕಿರ್ತೀನಿ ನೋಡಿ. ಫ್ರೆಂಡ್ಸ್, ನಮ್ಮ ಮನೇಲಿ ಯಾರೂ ವಿಡಿಯೋ ಮಾಡೋರಿಲ್ಲ. ನಾನೇ ಫ್ರೆಂಡ್ ಕ್ಯಾಮ್ರಾ ಆನ್ ಮಾಡಿಕೊಂಡು ವಿಡಿಯೋ ಮಾಡೋದ್ರಿಂದ ಅದೆಷ್ಟು ಕವರ್ ಆಗುತ್ತೋ ಅಷ್ಟು ಮಾತ್ರನೇ ವಿಡಿಯೋ ಬರೋದು. ಅದಕ್ಕೋಸ್ಕರ ನಮ್ಮ ಯಜಮಾನ್ರ ಸಹಾಯದಿಂದ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ವೆಯ್ಟು ಇಷ್ಟಿದ್ದೀನಿ. ನಾನು ಕೂಡ ದಪ್ಪನೇ ಇರೋದು. ಇವತ್ತಿನ ವೆಯ್ಟು ಎಷ್ಟಿದೆ ಅಂತೇಳಿ ತೋರಿಸೋಣ, ನೋಡೋಣ ಬನ್ನಿ ಫ್ರೆಂಡ್ಸ್. ತಗೊಂಬ ಇಟ್ಕೊತೀನಿ. ನೋಡಿದ್ರಲ್ಲ, ನಿಮ್ಮ ಕಣ್ಣು ಮುಂದೆನೆ ನಾನು ವೆಯ್ಟ್ ಅನ್ನೋದು ತೋರಿಸಿದ್ದೀನಿ. ಈಗ ನಾನು ವೆಯ್ಟ್ ಬಂದು 77 kg 150 ಗ್ರಾಮ್ ಇದ್ದೀನಿ. ನಾನು ಫಸ್ಟ್ ಡೇ ಒಳಗೆ 78,900 ಗ್ರಾಮ್ ಇದೆ. ಈಗ ನಾನು ಎಷ್ಟು kg ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋದು ನಿಮಗೆ ಗೊತ್ತಿದೆಯಲ್ಲ. ಓಕೆ ಸ್ನೇಹಿತರೆ, ನಾನು ಮುಂದಿನ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಯಾರು ಕೂಡ ನನ್ನ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಹಾಗೆ ನೋಡಿದ್ರೇ ನಾನು ಯಾವ ರೀತಿ ಡಯಟ್ನ ಫಾಲೋ ಮಾಡಿದ್ದೀನಿ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ನಾವು ಯಾವ ರೀತಿ ಡಯಟ್ನ ಫಾಲೋ ಮಾಡಿದ್ದೀನಿ ಅಂತೇಳಿ ನಿಮ್ಗೆ ಅರ್ಥ ಆಗೋದಿಲ್ಲ, ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಇವತ್ತು ಮಾರ್ನಿಂಗ್ ಜ್ಯೂಸ್ ಏನು ಮಾಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನೀಗ 1 ಗ್ಲಾಸ್ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಈ ಬಿಸಿನೀರು ಕಾಯೋದ್ರೊಳಗೆ ಒಂದು 4 ಎಸಳು ಬೆಳ್ಳುಳ್ಳಿನ ಸುಳ್ಕೊಂಬಿಡ್ತೀನಿ. ಗೆಸ್ ಮಾಡಿ ನೋಡೋಣ ನಾನು ಏನು ತಾಣ್ತೀನಿ ಅಂತೇಳಿ. ಈಗ ಆಲ್ರೆಡಿ ಎಷ್ಟೋ ಜನಕ್ಕೆ ಗೊತ್ತಾಗಿರುತ್ತೆ ಏನು ತಗೊಬೋದು ಅಂತೇಳಿ. ನಾನಿವತ್ತು 1 ಗ್ಲಾಸ್ ಬಿಸಿ ನೀರಿಗೆ ನಿಂಬೆಹಣ್ಣ ಹಿಂಡ್ಕೊಂಡು ಅದ್ರ ಜೊತೆಗೆ 4 ಎಸಳು ಬೆಳ್ಳುಳ್ಳಿನ ತಿಂತಾಯಿದ್ದೀನಿ ಫ್ರೆಂಡ್ಸ್. ನನಗೆ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿನ ತಿಂದಿದ್ದಕ್ಕೆ ಹೊಟ್ಟೆ ಎಲ್ಲ ತೊಳ್ಸಂಗಾಗೋದು, ಹೆಂಗೆಂಗೋ ಆಗೋದು, ವಾಂತಿ ಎಲ್ಲ ಬರೋಂಗಾಗೋದು, ಆ ಥರ ಎಲ್ಲ ಫೀಲಿಂಗ್ ಆಯಿತು. ಅದಕ್ಕೆ ನಾನು ಬೆಳ್ಳುಳ್ಳಿನ ತಿನ್ನೋಕ್ಕೂ ಮುಂಚೆ 1 ಗ್ಲಾಸ್ ನೀರನ್ನ ಕುಡಿತೀನಿ. ನಂತರ ಬಿಸಿನೀರು ಜೊತೆಗೇ ಬೆಳ್ಳುಳ್ಳಿನ ತಿಂತಾಯಿದ್ದೀನಿ ಫ್ರೆಂಡ್ಸ್. ನಿಮಗೂ ಏನಾದರೂ ನಂತರನೇ ಆಗಿದ್ದರೆ ನೀವು ಕೂಡ ನಂತರನೇ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ಬಿಸಿನೀರು ಜೊತೆಗೆ ನಿಂಬೆಹಣ್ಣ ಹಿಂಡ್ಕೊಂಡು ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೆ ತುಂಬಾ ಅನುಕೂಲ ಫ್ರೆಂಡ್ಸ್. ನಾವು ಮಾಡೋ ಅಡುಗೆಗಳಲ್ಲಿ ಬೆಳ್ಳುಳ್ಳಿನ ಉಪಯೋಗಿಸ್ಲಿಲ್ಲ ಅಂದರೆ ಅಡುಗೆನೇ ಕಂಪ್ಲೀಟ್ ಆಗಿಲ್ವೇನೋ ಅಂತ ಅನಿಸುತ್ತೆ ಫ್ರೆಂಡ್ಸ್. ಬೆಳ್ಳುಳ್ಳಿಯಲ್ಲಿ ಪೊಟ್ಯಾಷಿಯಮ್ಮು, ಸತು, ಮೆಗ್ನೀಷಿಯಮ್ಮು, ರಂಜಕ, ವಿಟಮಿನ್ ಸಿ, ಥಯಾಮಿನ್ ಎಂಬ ಅಂಶಗಳು ಹೇರಳವಾಗಿವೆ ಫ್ರೆಂಡ್ಸ್. ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿನ ತಗೊಳೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. BP ಇರೋರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಶುಗರ್ ಲೆವೆಲ್ ಕೂಡ ಕಡಿಮೆ ಮಾಡುತ್ತೆ. ಕೆಲವೊಂದು ಉರಿಯೂತಕ್ಕೆ ಹಚ್ಚೋದ್ರಿಂದ ಇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಥರ ಕೆಲಸ ಮಾಡುತ್ತೆ. ಅದಲ್ಲದೆ ಅನೇಕ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತೆ. ಹಾರ್ಟ್ ಬ್ಲಾಕೇಜ್ ಅಂತ ಏನಿದೆ ಅದು ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಮತ್ತು ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿನ ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಕರುಳಿನ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಬೆಳ್ಳುಳ್ಳಿ. ಇದನ್ನು ತಿನ್ನೋದ್ರಿಂದ ಹೊಟ್ಟೆಯಲ್ಲಿರುವಂತಹ ಕೆಟ್ಟ ಹುಳುಗಳು ಕೂಡ ಸತ್ತೋಗುತ್ತಂತೆ ಫ್ರೆಂಡ್ಸ್. ಬೆಳ್ಳುಳ್ಳಿನ ತಿನ್ನೋದ್ರಿಂದ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದಲ್ಲದೆ ದೇಹದ ತೂಕ ಕೂಡ ಕಡಿಮೆಯಾಗುತ್ತೆ ಬೆಳ್ಳುಳ್ಳಿ ತಿನ್ನೋದ್ರಿಂದ. ಬೆಳ್ಳುಳ್ಳಿಯಲ್ಲಿರುವ ಬೂಸ್ಟಿಂಗ್ ಮಟ್ಟವು ನಮ್ಮ ಬಾಡಿಲಿ ಕ್ಯಾಲೋರಿಗಳು ಅಂತೇಳಿ ಏನಿದೆ ಆ ಕ್ಯಾಲೋರಿಗಳನ್ನ ಬೇಗನೆ ಸುಟ್ಟುಬಿಡುತ್ತೆ ಫ್ರೆಂಡ್ಸ್. ಅದರಿಂದನೇ ನಾವು ವೆಯ್ಟ್ ಲಾಸ್ ಅನ್ನೋದು ಆಗೋದು. ಬೆಳ್ಳುಳ್ಳಿನ ತಿನ್ನೋದ್ರಿಂದ ರಕ್ತ ಹೆಪ್ಪುಗಟ್ಟುವಿಕೆ ಅಂತಾರಲ್ಲ ಆ ಸಮಸ್ಯೆ ಕೂಡ ನಿವಾರಣೆಯಾಗುತ್ತೆ ಫ್ರೆಂಡ್ಸ್. ಬೆಳ್ಳುಳ್ಳಿನ ಚರ್ಮಕ್ಕೆ ಉಪಯೋಗಿಸೋದ್ರಿಂದ ಬೆಳ್ಳುಳ್ಳಿಯಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಕೆಲವೊಂದು ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತೆ. ಶೀತ, ನೆಗಡಿ, ಕೆಮ್ಮಿಗೆ ಇದು ರಾಮಬಾಣ.
ಕೆಮ್ಮಾದಾಗ ಒಂದು ಎಸ್ಲು ಬೆಳ್ಳುಳ್ಳಿನ ತಗೊಂಡು ಜೊತೆಗೆ ಸ್ವಲ್ಪ ಉಪ್ಪು ತಗೊಂಡು ಬಾಯಲ್ಲಿ ಒತ್ತಲಿಸ್ಕೊಳೋದ್ರಿಂದ ಕೆಮ್ಮು ಬಂದಾಗ ಆವಾಗ ಬೆಳ್ಳುಳ್ಳಿ ನೀರನ್ನು ಕುಡಿಯೋದ್ರಿಂದ ಕೆಮ್ಮು ಕೂಡ ನಿವಾರಣೆಯಾಗುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ಉಪಯೋಗ ಬೆಳ್ಳುಳ್ಳಿಯಿಂದ ಸಿಗುತ್ತೆ. ನಾನಂತೂ ಇವತ್ತು ಬೆಳಿಗ್ಗೆನೇ ತೂಕ ಕಡಿಮೆ ಆಗಿರೋದು ನೋಡಿ 20 ನಿಮಿಷ ವಾಕ್ ಮಾಡೋ ಅಂಥವಳು ಇವತ್ತು ಅರ್ಧ ಗಂಟೆ ವಾಕ್ ಮಾಡಿದ್ದೀನಿ ಫ್ರೆಂಡ್ಸ್. 10 ನಿಮಿಷ ಜಾಸ್ತಿನೇ ವಾಕ್ ಮಾಡಿಬಿಟ್ಟಿದ್ದೀನಿ ಇವತ್ತಂತೂ ಆ ಖುಷಿಗೆ. 3 ದಿನಕ್ಕೆ 1 kg 750 ಗ್ರಾಮ್ ವೆಯ್ಟ್ ಲಾಸ್ ಅನ್ನೋದು ಆಗಿದೆ. ನನಗಂತೂ ತುಂಬ ಖುಷಿ ಆಯಿತು ವೆಯ್ಟ್ ಲಾಸ್ ರಿಸಲ್ಟ್ ನೋಡಿ. ನೋಡೋಣ 7 ಡೇಸ್ಗೆ ಎಷ್ಟು kg ವೆಯ್ಟ್ ಲಾಸ್ ಆಗ್ತೀನಿ ಅಂತೇಳಿ ಕಾದು ನೋಡೋಣ. ನನಗಂತೂ ಯೂಟ್ಯೂಬ್ ಮಾಡಿದಾಗ್ಲಿಂದ ಸ್ವಲ್ಪನೂ ಫ್ರೀನೇ ಇಲ್ಲ, ಕೆಲಸ. ಬೇರೆಯವ್ರಿಗೆ ಎಷ್ಟು ಟೈಮ್ ಹಿಡಿಯುತ್ತೋ ಗೊತ್ತಿಲ್ಲ ಎಡಿಟ್ ಮಾಡೋದಕ್ಕೆ. ನನಗಂತೂ ತುಂಬಾ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಎಡಿಟ್ ಮಾಡೋವಾಗ. ಒಂದು 3-4 ಅವರ್ ಆದರೂ ಬೇಕೇ ಬೇಕು. ನಾನಿವತ್ತು ತಿಂಡಿಗೆ ಹೈ ಪ್ರೋಟೀನ್ ರೊಟ್ಟಿ ಮಾಡ್ತಾಯಿದ್ದೀನಿ. ಹೈ ಪ್ರೋಟೀನ್ ರೊಟ್ಟಿಗೆ ಏನೆಲ್ಲ ಬೇಕು ನೋಡೋಣ ಬನ್ನಿ. ಹೆಸರುಬೇಳೆ, ಕಡಲೆಬೇಳೆ ಈ ಮೂರನ್ನ 1 ಅವರ್ ಮುಂಚೆನೇ ನೆನೆಸಿ ಇಟ್ಕೊಂಡಿದ್ದೀನಿ ನಾನು. ಸ್ವಲ್ಪ ಈರುಳ್ಳಿ ತಗೊಂಡಿದ್ದೀನಿ. ರುಬ್ಬೋದಕ್ಕೆ ಹೆಸರುಬೇಳೆ, ಕಡಲೆಬೇಳೆ ಮತ್ತು ಕಡಲೆಬೀಜ ಮೂರನ್ನು ಹಾಕ್ಕೊಂಡಿದ್ದೀನಿ. 1-3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಶುಂಠಿ ಹಾಕ್ಕೊಂಡಿದ್ದೀನಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಇವೆಲ್ಲ ಹಾಕ್ಕೊಂಡು ರುಬ್ಕೊಂತೀನಿ ನಾನು. ರುಬ್ಬಿರೋದಾಗಿದೆ, ಈ ಥರ ರುಬ್ಬಬೇಕು. ರುಬ್ಬಿರೋದಕ್ಕೆ ಸ್ವಲ್ಪ ಈರುಳ್ಳಿ ಹಚ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ತವಾನ ಕಾಯೋದಕ್ಕಿಟ್ಟು ತವಕ್ಕೆ ಸ್ವಲ್ಪ ಎಣ್ಣೆನ ಸವರಬೇಕು. ಜಾಸ್ತಿ ಎಲ್ಲ ಬೇಡ, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತೇಳಿ. ಸ್ಪೂನಲ್ಲಿ ಸ್ವಲ್ಪ ಅಗಲನೇ ಹಾಕ್ಕೊತೀನಿ, ಜಾಸ್ತಿ ದಪ್ಪ ಅಗಲ ಬೇಡ. ಬೆಳಗ್ಗಿನ ತಿಂಡಿಗೆ ಪ್ರೋಟೀನ್ ಆಹಾರಗಳನ್ನ ಉಪಯೋಗಿಸೋದ್ರಿಂದ ಮಸಲ್ಸ್ ಅನ್ನೋದು ವೀಕ್ ಆಗಲ್ಲ ಫ್ರೆಂಡ್ಸ್. ಮಸಲ್ಸ್ ಬೆಳವಣಿಗೆ ಚೆನ್ನಾಗಾಗುತ್ತೆ ಮತ್ತು ನಮಗೆ ಹೊಟ್ಟೆ ಹಸಿವು ಅನ್ನೋದು ಆಗೋದಿಲ್ಲ. ಹೆಸರು ಕಾಳು ಮತ್ತು ಹೆಸರುಬೇಳೆ ದೇಹಕ್ಕೆ ತಂಪು ಕೊಡುತ್ತೆ ನಮಗೆ. ಮತ್ತು ಕಡಲೆಬೀಜನ ಉಪಯೋಗಿಸೋದ್ರಿಂದ ಹಸಿವು ಅನ್ನೋದು ನಮಗೆ ಕಡಿಮೆ ಆಗುತ್ತೆ. ಅದರಲ್ಲಿ ಗುಡ್ ಫ್ಯಾಟ್ ಇದೆ. ಹೆಸರು ಕಾಳಲ್ಲಿ ಅಥವಾ ಹೆಸರು ಬೇಳೆಯಲ್ಲಿ ಫೈಬರ್ ಅಂಶ ಅತಿ ಹೆಚ್ಚಾಗಿದೆ ಫ್ರೆಂಡ್ಸ್. ದೇಹದ ತೂಕ ನಷ್ಟಕ್ಕೆ ತುಂಬ ಪ್ರಯೋಜನಕಾರಿ. ಈ ರೊಟ್ಟಿಗೆ ಅತಿಯಾಗಿ ಎಣ್ಣೆ ಹಾಕೋ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ತವಕ್ಕೆ ಎಣ್ಣೆ ಸವರಿ ಸ್ವಲ್ಪ ಮೇಲ್ಗಡೆ ಬಿಟ್ಟರೆ ಆಗುತ್ತೆ, ಇಲ್ಲಾಂದರೆ ಬಿಡಲಿಲ್ಲ ಅಂದರೂ ಆಗುತ್ತೆ. ಹಾಗೆ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ರೊಟ್ಟಿ. ನಾವು ತಿನ್ನೋದ್ರ ಜೊತೆಗೆ ಮನೆಯಲ್ಲಿ ಮಕ್ಕಳೇನಾದರೂ ಇದ್ದರೆ ಮಕ್ಳಿಗೂ ಕೂಡ ಕೊಡ್ಬೋದು, ಮತ್ತು ಮನೆಯವ್ರಿಗೂ ಕೂಡ ಕೊಡ್ಬೋದು ಫ್ರೆಂಡ್ಸ್. ಮಕ್ಕಳಿಗೆ ತಿಂಡಿಗೆ ಬೇಕಾದರೆ ಇದನ್ನು ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ. ಇದನ್ನು ಈ ಥರ ಮಾಡಲಿಲ್ಲ ಅಂದ್ರೂ ದೋಸೆ ಥರ ಆದರೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ದೋಸೆ ಥರ ಮಾಡಿದ್ರೂ ಕೂಡ ಎತ್ತೋದಕ್ಕೆ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಹೈ ಪ್ರೋಟೀನ್ ರೊಟ್ಟಿ ಹೇಗೆ ಮಾಡೋದು ಅಂತೇಳಿ ನೋಡಿದ್ರಲ್ವಾ. ನಾನು ಸಣ್ಣವು 3 ರೊಟ್ಟಿ ತಗೊಂಡಿದ್ದೀನಿ ತಿಂಡಿಗೆ. ಬನ್ನಿ ಫ್ರೆಂಡ್ಸ್ ತಿನ್ನೋಣ. ನನ್ನ ವೆಯ್ಟ್ ಲಾಸ್ ವೀಡಿಯೋ ನೋಡ್ತಾ ಇದ್ದೀರಲ್ವಾ, ವೀಡಿಯೋ ನೋಡೋರು ನನ್ನ ವೀಡಿಯೋ ನೋಡಾದಮೇಲೆ ನಿಮ್ಗೆ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗ್ಬೋದಲ್ವಾ ಫ್ರೆಂಡ್ಸ್. ಮತ್ತು ಕಮೆಂಟ್ಸು ಲೈಕ್ಸ್ನ ಕೊಟ್ಟರೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ. ನೀವು ಕಮೆಂಟು ಮತ್ತು ಲೈಕು ಕೊಡೋದ್ರಿಂದ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇನ್ನೂ ಉತ್ತೇಜನ ಕೊಟ್ಟಂಗಾಗುತ್ತೆ ಫ್ರೆಂಡ್ಸ್. ನನಗೆ ಇನ್ನೂ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಯಾರಾದರೂ ವೆಯ್ಟ್ ಲಾಸ್ ಮಾಡೋ ಅಂಥವ್ರಿದ್ರೆ ನೀವು ಎಷ್ಟು kg ಇದ್ದೀರಾ ಡೈಲಿ ಕಮೆಂಟ್ ಮೂಲಕ ತಿಳಿಸಿ, ನಾನು ಕೂಡ ನೋಡ್ತೀನಿ ಫ್ರೆಂಡ್ಸ್. ನನಗೆ 7-8 ತಿಂಗಳಿಂದನೂ ಡ್ಯಾಂಡ್ರಫ್ ಸಮಸ್ಯೆ ಅನ್ನೋದು ಇದೆ. ಅದರಿಂದಾಗಿ ಕೂದಲೆಲ್ಲ ತುಂಬ ಉದುರೋಗ್ಬಿಟ್ಟಿದ್ದಾವೆ ಮತ್ತು ತಲೆ ಇಚ್ಚಿಂಗ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ದಯವಿಟ್ಟು ನಿಮಗೇನಾದರೂ ಮನೆ ಮದ್ದು ಅನ್ನೋದೇನಾದರೂ ಗೊತ್ತಿದ್ದರೆ ನೀವು ಅದನ್ನು ಉಪಯೋಗಿಸಿ ಕಡಿಮೆ ಆಗಿದ್ದರೆ ನನಗೆ ದಯವಿಟ್ಟು ತಿಳಿಸ್ಕೊಡಿ. ನಾನು ಕೂಡ ಉಪಯೋಗಿಸಿ ಕಡಿಮೆ ಮಾಡ್ಕೊತೀನಿ. ನಾನು ಹಾಸ್ಪಿಟ್ಲಲ್ಲೆಲ್ಲ ಹೋಗಿ ತೋರಿಸ್ಕೊಂಡಿದ್ದೆ, ಆದರೂ ಕೂಡ ಕಡಿಮೆ ಆಗಿಲ್ಲ. ಪ್ಲೀಸ್ ತಿಳಿಸ್ಕೊಡಿ.
ರೊಟ್ಟಿನ ತಿಂದಿರೋದ್ರಿಂದ ಹೊಟ್ಟೆ ಹಸಿವು ಅನ್ನೋದು ಆಗಿರಲಿಲ್ಲ. ಮಧ್ಯಾಹ್ನ ನಾನು ಯಾವುದೇ ರೀತಿ ಫುಡ್ಡನ್ನೇ ಆಗಲಿ ಡ್ರಿಂಕ್ನೇ ಆಗಲಿ ತಗೊಂಡಿಲ್ಲ. ಇದು 5:15ಗೆ ಗ್ರೀನ್ ಟೀ, ಸ್ವಲ್ಪ ಕಡಲೆಕಾಯಿ ತಗೊಂಡೆ. ಈಗ ತೋರಿಸಿರೋವಷ್ಟು ಕಡಲೆಕಾಯಿ ತಿನ್ನೋಕ್ಕಾಗಲಿಲ್ಲ ನನಗೆ, ಸ್ವಲ್ಪನೇ ಕಡಲೆಕಾಯಿ ತಗೊಂಡಿದ್ದು. ಒಂದು 7 ಗಂಟೆ ಹಂಗೆ ಒಂದು ಸ್ವಲ್ಪ ಸೌತೆಕಾಯಿ, ಹೆಸ್ರುಬೇಳೆ ಇತ್ತು, ಹೆಸ್ರುಬೇಳೆ, 1 ಗ್ಲಾಸ್ ಮಜ್ಜಿಗೆ, ಇಷ್ಟಕ್ಕೆ ನಾನು ಊಟನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾವು. ಬಾಯ್.